ಏನು ಬಾಗಲಕೋಟೆ ಉಪಚುನಾವಣೆ ಬಗ್ಗೆ ಹೇಳೋದಾದ್ರೆ ಅದರಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಮನೆ ಮಾಡಿತ್ತು. ಯಾಕಂದರೆ ಕಳೆದ 3 ದಿನಗಳಿಂದಲೂ ಕೂಡ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಒಂದು ಕುತೂಹಲ ಸಾಕಷ್ಟು ಜನರನ್ನ ಕಾಡಿತ್ತು. ಅದಕ್ಕೆ ಕೊನೆಗೂ ಇವತ್ತು ತೆರೆ ಬಿದ್ದಿದೆ. ಉಮೇಶ್ ಮೇಟಿ ಅವರು ಈಗಾಗಲೇ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆಗೆ ಒಳಪಟ್ಟಿದ್ದಾರೆ. ಇದರ ಬೆನ್ನಲ್ಲೇ ತುಂಬಾನೇ ಎಲ್ಲರನ್ನ ಗಮನ ಸೆಳೆದಿರುವಂತಹ ಒಂದು ವಿಚಾರ ಅಂತಂದ್ರೆ ಮಹಾದೇವಿ ಮೇಟಿ ಅವರು, HY ಮೇಟಿ ಅವರ ಕಿರಿಮಗಳು, ಅವರು ಕೂಡ ಪ್ರಮುಖ ಆಕಾಂಕ್ಷಿಗಳಲ್ಲಿ ಒಬ್ಬರಾಗಿದ್ದರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೊನೆಗೂ ಅವರ ಸಹೋದರಿಗೆ ಟಿಕೆಟ್ ಸಿಕ್ಕಿದೆ. ಅವ್ರೇನು ಹೇಳ್ತಾರೆ ಅಂತಂದು ಮೇಡಮ್, ಈಗ ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಲ್ಲಿ ಒಬ್ಬರಾಗಿದ್ರಿ. ಆಲ್ರೆಡಿ ಸಾಮಾಜಿಕ ಜಾಲತಾಣಗಳ ಮೂಲಕ ತಾವು ಒಂದು ಆ್ಯಕ್ಟಿವ್ ಆಗಿದ್ರಿ, ಪ್ರಚಾರನೂ ಶುರು ಮಾಡ್ಕೊಂಡಿದ್ರಿ. ಒಂದು ಹಂತದಲ್ಲಿ ಮಾರ್ಚ್ 20ಕ್ಕೆ ನಾಮಪತ್ರ ಸಲ್ಲಿಸ್ತೀವಿ ಅಂತಂದು ಫೇಸ್ಬುಕ್ ಪೇಜ್ನಲ್ಲಿ ಹಾಕ್ಕೊಂಡಿದ್ರಿ. ಕೊನೆಗೂ ಈಗ ನಿಮ್ಮ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಇದು ನಿಮಗೆ ಇದರ ತೃಪ್ತಿ ತಂದಿದೆಯಾ ಮತ್ತು ಹೆಂಗೆ ಏನು? ತೃಪ್ತಿ ತಂದೈತ್ರಿ. ಸಿದ್ದರಾಮಯ್ಯ ಸಾಹೇಬರಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಧನ್ಯವಾದ ಹೇಳ್ತೀನಿ. ನಮ್ಮ ಮನೆಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಸಂತೋಷ. ಅದಕ್ಕೆ ನಮ್ಮ ಉಮೇಶ್ ಅಣ್ಣಗ ಹೆಂಗನ ಮಾಡಿ ಆರಿಸಿ ತೊಗೊಂಬರ್ಬೇಕು. ಎಲ್ಲ ಜನರಿಗೆ ನಾನು ಮನವಿ ಮಾಡ್ಕೋತೀನಿ, ಎಲ್ಲರಿಗೆ ಆರಿಸಿ ತೊಗೊಂಬರ್ಬೇಕು. ಇದೊಂದು ಸರಿ ಕಾಂಗ್ರೆಸ್ ಜಯ ಕಳಿಸ್ಬೇಕು. ನಮ್ಮ ಮನೆಗೆ ಕೊಟ್ಟಾರ ಟಿಕೆಟ್, ನಮ್ಮ ತಂದೆ ಹೆಸರು ಉಳಿಸ್ಬೇಕಂತ ನಾ ಕೇಳ್ಕೊತೀನಿ. ಈ ಎಲ್ಲ ಒಂದು ಕಡೆ ಮೊದಲಿಂದರೂ ಕೂಡ ತಮ್ಮದೊಂದು ಲೈನ್ ಅಜೆಂಡಾ ಇತ್ತು. ಟಿಕೆಟು ಉಮೇಶ್ ಮೇಟಿಗೆ ಸಿಕ್ಕರೆ ನಾನು ಅದು ನನಗೇನು ಅಭ್ಯಂತರ ಇಲ್ಲ ಅನ್ನೋ ಒಂದು ಆ ಮಾತನ್ನು ಕೂಡ ತಾವು ಹೇಳಿದ್ರಿ. ಕೊನೆಗೂ ಇದು ಒಂದು ಅರ್ಥದಲ್ಲಿ ನಿಮ್ಮದೇ ಗೆಲುವು ಅಂದಂಗೆ ಆಯ್ತಂದ ಟಿಕೆಟ್ ವಿಚಾರದಲ್ಲಿ. ನಂದೇ ಗೆಲುವು ಅಂತ ನಾನು ಹೇಳ್ತೇನೆ ರೀ. ಟಿಕೆಟ್ ಪಡೆಯುವ ಒಂದು ವಿಚಾರ ಪಡೆಯುತ್ತೆ ಹಂಗಿಲ್ಲ. ನಮ್ಮ ಅಣ್ಣಂದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಅವನು ಅಷ್ಟು ರಾಜಕೀಯಕ್ಕೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಇವನು ಯಾವಾಗಲೂ ಮೊದಲಿಂದ ಅಪ್ಪಾರಿದ್ದಾಗಾದ್ರೂ ಎಲ್ಲ ಗ್ರಾಮೀಣ ಭಾಗದಾಗ ಎಲ್ಲ ಅವನ ನೋಡ್ಕೊಂಡು ಹೋಗಿದ್ದ. ಈಗಾದರೂ ಎಲ್ಲ ಗ್ರಾಮೀಣ ಭಾಗದವ್ರು ಅವನೇ ಅಂತಾರೆ. ಆದರೆ ಮಂದಿ ಜನರಿಗೆ ಅಸಮಾಧಾನ ಹಾಕಿತ್ತಲ್ಲ ಅನ್ನೋ ಸಂಬಂಧ ಅವನಿಗೆ ಕೊಟ್ಟರೆ ಒಳ್ಳೇದಂತ ಹೇಳಿದ್ದೆ ನಾನು. ಈಗ ತಾವು ಕೂಡ ಪ್ರಮುಖವಾಗಿ ಟಿಕೆಟ್ ಆಕಾಂಕ್ಷಿಗಳು. ಟಿಕೆಟ್ ಕೇಳೋ ಒಂದು ವಿಚಾರದಲ್ಲಿ ಆದರೂ ಕೂಡ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖವಾದಂಥ ಅಡ್ಡಿಯಾಗಲಿಕ್ಕೆ ಕಾರಣ ಏನಾಗಿತ್ತು ಅಂತ? ನಮ್ಮ 4 ಜನದಲ್ಲಿ ಯಾರಿಗೇನ ಕೊಡ್ರಿ ಅಂತ ಹೇಳಿದ್ದೆ. ಅದ್ರಾಗ ನಾವಿಬ್ಬರು ಸಣ್ಣವರು, ಉಮೇಶಿಗೆ ಕೊಡ್ರಿ ಇಲ್ಲಾಂದ್ರೆ ನನಗೆ ಕೊಡ್ರಿ ಅಂತ ನಾನು ಕೇಳಿದ್ದೈತಿ. ಆಪ್ತರ ವಿಚಾರವನ್ನು ಕೂಡ ನೀವು ಸ್ಪಷ್ಟಪಡಿಸಿದ್ರಿ. ಆಪ್ತರ ವಿಚಾರ ಅಂತ ಇಲ್ಲ, ಅದ್ರಲ್ಲಿ ಬಾಗಲಕೋಟೆ ಕ್ಷೇತ್ರದಾಗ ಅವ್ರದ್ದು ಹಸ್ತಕ್ಷೇಪ ನಡಲಾರ್ದ ಅಧಿಕಾರ ನಡೆಸುವವರಿಗೆ ಕೊಡ್ರಿ ಅಂತ ಹೇಳಿದ್ದೆ. ಅದು ನಮ್ಮ ಅಣ್ಣ ನನಗೆ ಹೇಳ್ಯಾನ, ನಾನೇ ರಾಜಕೀಯ ಮಾಡ್ತೀನಿ, ಯಾರ ಕಡೆಗೆ ಯಾಕೆ ಕೊಡಲಿ, ಅಪ್ಪಗೆ ಏಜ್ ಆಗಿತ್ತು, ಅವ್ರು ಮಾಡಿದರು, ನಾನೇನು ನಡೆಸ್ಕೊಂಡು ಹೋಗ್ತೀನಿ ಅಂದಾಗ ಆಯ್ತು ಅವನ್ನೇ MLA ಮಾಡೋಣ, ಅವನಿಗೆ ಟಿಕೆಟ್ ಕೊಡ್ರಿ ಅಂತಂದು ನಾವೆಲ್ಲರೂ ಹೇಳಿ ಸಾಹೇಬ್ರಿಗೆ ಹೇಳಿ ಅವ್ರಿಗೆ ಕೊಟ್ಟಿದ್ದಕ್ಕೆ ಅವ್ರನ್ನೇ ಈಗ ಆರಿಸಿ ತೊಗೊಂಬರ್ಬೇಕಂತ ನಾ ಕೇಳ್ತೀನಿ. ಅಂದರೆ ಉಮೇಶ್ ಮೇಟಿ ಅವರು ನಾನು ಒಂದು ವೇಳೆ ಶಾಸಕನಾಗಿ ಆಯ್ಕೆ ಆದರೆ ಹೊರಗಿನವ್ರ ಹಸ್ತಕ್ಷೇಪ ಇರೋದಿಲ್ಲ ಅನ್ನುವಂಥ ಭರವಸೆ ನಿಮ್ಗೆ ಕೊಟ್ಟಿದ್ದಾರೆ? ಭರವಸೆ ಕೊಟ್ಟಿದ್ದಾರೆ.